ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ಧಾರವಾಡ ಬಡ್ಗಿ ಯೂಟ್ಯೂಬ್ ಚಾನಲ್. ಗೈಸ್, ನಾವು ಇವತ್ತು NSS ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ. ಸೊ NSS ಕ್ಯಾಂಪ್ ಯಾವ ಥರ ಇರುತ್ತೆ, ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ. ಬನ್ನಿ, ನಾನು ಇವಾಗ ನನ್ನ ತಮ್ಮಂದ್ರ ಜೊತೆ ಹೋಗ್ತಾ ಇದ್ದೀನಿ ನೋಡಿ. ಗೈಸ್ ನೋಡಿ, ನಾನು ಬ್ಲಾಗ್ ಮಾಡ್ತಾ ಇದ್ದರೆ ಕುಡಿಯೋಕೆ ನೀವೇನು ಮಾಡ್ತೀರಾ ಬ್ಲಾಗ್ ನಾವು ಮಾಡ್ತೀವಿ ಕೊಡಿ ಅಂತಂದರು. ನೋಡಿ ಗೈಸ್, ನಾವು NSS ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇದ್ದೀವಿ. ಸೊ ಅಲ್ಲಿ ನಿಂತಿರೋರು ನಮ್ಮ ಪ್ರಿನ್ಸಿಪಲ್ ಟೀಚರ್ಸ್. ಸೊ ನಾವು ಇಷ್ಟು ಜನ ಎಲ್ಲರೂ NSS ಕ್ಯಾಂಪ್ ಹೋಗ್ತಾ ಇದ್ದೀವಿ. ಸೊ NSS ಕ್ಯಾಂಪಲ್ಲಿ ಹೋಗ್ಬಿಟ್ಟು ಎಷ್ಟು ವೆರೈಟಿ ಆ್ಯಕ್ಟಿವಿಟೀಸ್ ಇರುತ್ತೆ. NSS ಅಂದರೆ ಕೆಲಸ ಮಾತ್ರ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಅದು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇದು ನಮ್ಮ ಕಾಲೇಜ್ ನೋಡಿ ಗೈಸ್. ಸೊ ಇಲ್ಲೆಲ್ಲ ಡಿಸ್ಕಷನ್ ನಡೀತಾ ಇದೆ. ಸೊ ಇವಾಗ ನಾವು ಹೋಗ್ತಾ ಇರೋದಕ್ಕೆ ರೆಡಿ ಆಗ್ತಿದ್ದೀವಿ ಗೈಸ್. ನೋಡಿ ಈ ಕಡೆ ಎಲ್ಲ ಸ್ಟೂಡೆಂಟ್ಸ್ ನಿಂತ್ಕೊಂಡಿದ್ದಾರೆ. ಓಕೆ ಗೈಸ್, ಬನ್ನಿ ನಾವು ಹೋಗೋದ ಇವಾಗ. ಎಷ್ಟು ಜನ ಹೋಗ್ತಿದ್ದಾರೆ ಅಂತ ತೋರಿಸ್ತೀನಿ. ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಗೆ ಏನು ಬೇಕು ಅದನ್ನು ತೊಗೊಂಡು ಹೋಗಲೇಬೇಕಾಗತ್ತೆ ಅಲ್ವಾ ಗೈಸ್. ಬನ್ನಿ ಅದನ್ನ ಏನು ತೊಗೊಂಡು ಹೋಗೋದು ಅಂತ ನೋಡೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಗೈಸ್ ನೋಡಿ, ಇವಾಗ ನಾವು ಗರಗ್ರಾಮಕ್ಕೆ NSS ಕ್ಯಾಂಪಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಿ, ಇವಾಗ ನಾವು ಮಡಿವಾಳೇಶ್ವರ ಮಠದಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಯಾವ ಥರ ಇರುತ್ತೆ ನೋಡಿ, ಇದೇ ಟೆಂಪಲ್ಲು. ಸೊ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ಒಳಗಡೆನೇ ನಮ್ಮದು ಪ್ರೋಗ್ರಾಮ್ಸ್ ನಡೆಯುತ್ತೆ ಗೈಸ್. ಬನ್ನಿ ಎಲ್ಲ ನೋಡ್ಕೊಂಬರೋದ ನೋಡಿ ಗೈಸ್. ಬರೀ ಇಂಥದೇ ನೋಡಿ ಗಾಯ್ಸ್, ಇವಾಗ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿಬಿಟ್ಟು. ಬನ್ನಿ ಊಟ ಮಾಡೋದ. ನೋಡಿ ಗಾಯ್ಸ್, ಊಟ ಮಾಡಿಬಿಟ್ಟು ಎಲ್ಲರೂ ಅಸೆಂಬ್ಲಿ ಆಗಿದ್ದೀವಿ ನೋಡಿ. ನೋಡಿ ಗಾಯ್ಸ್, ಅಸೆಂಬಲ್ ಆದಮೇಲೆ ನೆಕ್ಸ್ಟ್ ಯಾರ್ಯಾರು ಏನೇನು ಮಾಡ್ಬೇಕಂತ ಪ್ರೋಗ್ರಾಮ್ ನಡೀತಾ ಇದೆ. ಶಾಸಕರು, ವಿಧಾನಸಭೆ ಧಾರವಾಡ ಗ್ರಾಮೀಣ ಹಾಗೂ ಅಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಸಮಿತಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಧಾರವಾಡ ಇವರು ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬರಲಿಕ್ಕಾಗಿಲ್ಲ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ನೋಡಿ ಗಾಯ್ಸ್, ಮಾರನೇ ದಿನನೇ ಎದ್ದು ಬೇಗನೆ ಯೋಗ ಮಾಡೋಕ್ಕೆ ಪ್ರಾರಂಭಿಸಿದ್ದೀವಿ. ಸೊ ಯೋಗ ನೋಡಿ ಯಾವ ಥರ ಮಾಡ್ತಾ ಇದ್ದೀವಿ ಅಂತ. ಒಬ್ಬೊಬ್ರದ್ದು ಒಂದೊಂದು ಕಲಾ ಇದೆ. ಆಕಾಶದ ಮೇಲುಮುಖಕ್ಕೆ ಭಾರತ್ ಮಾತಾ ಕೀ ವಂದೇ. ನೋಡಿ ಗಾಯ್ಸ್, ನಾವು NSS ಬಗ್ಗೆ ಜಾಥಾ ಮಾಡಕ್ಕೆ ಹೋಗಿದ್ದೀವಿ. ಜಾಥಾ ಅಂತಂದರೆ ಪ್ರಚಾರ, ಜಾಗೃತಿ ಮೂಡಿಸೋದಾಗಿರುತ್ತೆ. ಸೊ ನಾವು ಅದನ್ನು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್. बोला भारत माता की जय, बोला भारत माता की जय। इनका
twinkle little star. ಗಾಯ್ಸ್ ನಮಗೆ ಇವತ್ತು ವಿಜ್ಞಾನದ ಬಗ್ಗೆ ಮಾಹಿತಿ ನೀಡಕ್ಕೆ ಬಂದಿದ್ದಾರೆ. ಕೆಲವೊಬ್ಬರು ಅದನ್ನು ಮೂಢನಂಬಿಕೆಯಿಂದ ಅದು ಮಾಟ ಮಾಡೋದು ಮಂತ್ರಿಸೋದು ಅಂತ ಹೇಳ್ತಾರಲ್ಲ, ಅದು ಸುಳ್ಳು ಅಂತಂದ್ಬಿಟ್ಟು ಇವ್ರು ತೋರ್ಸಕ್ಕೆ ಬಂದಿದ್ದಾರೆ. ಬನ್ನಿ ಏನೇನು ಮಾಡ್ತಾರೆ ಅಂತಂದ್ಬಿಟ್ಟು ನೋಡೋದ. ಒಂದು ಇಲ್ಲಿ ಕೊಟ್ಟಿರುವಂಥ ವಸ್ತುಗಳಂದ್ರೆ ನೀರು ಕುಡಿಯಲು ಕೊಟ್ಟಿದ್ರು. ಹಾಗೆ ನೋಡಿ ಕರೆಕ್ಟ್ ಮಾಡಿ ಏನಂತಾರೆ ಇದು ಮಣಿ ಮಣಿ ಅಂದ್ರೆ ಇರಲಿ ತುಪ್ಪ. ಆ ಸ್ವಾಮಿ ಏನು ಹೇಳ್ಕೊಟ್ಟಲ್ಲ, ಆ ಮಂತ್ರಗಳನ್ನ ಜಪಿಸ್ಬೇಕಂದ್ರೆ ಕೈ ಕಟ್ಟಬಾರ್ದು. ಕೈ ಕಟ್ಟಿದ್ರೆ ಆಗೋದಿಲ್ಲ. ಕೈ ಕೊಟ್ಟು ಖುಷಿ ಹೋಗುತ್ತಲ್ಲ ಅದು. ಇಲ್ಲಿ ನಾವು ಬೆಳೆಸಿರುವಂತ ಎರಡು ವಸ್ತುಗಳಲ್ಲಿ ಒಂದು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಬೆಳೆಸಿದ್ವಿ, ಇನ್ನೊಂದು ನ್ಯಾಲ್ಗಿ ಹಚ್ಕೊಂಡಿಲ್ಲ, ಅದು ನ್ಯಾಲ್ಗಿ ಗುಳ್ಳೆದಾಗ ಡಾಕ್ಟರ್ ಬೆಳೆಸ್ಕೊಡ್ತಾರೆ ಗ್ಲಿಸರಿನ್ ಅಂತ. ನಾವು ಎರಡುಗಳ ಕಾಂತದ ಆ ಬೆಳೆ ಹಾಳೆಯೊಳಗ ಇವತ್ತಿನ ಪ್ರೋಗ್ರಾಮ್ ಒಳಗ ಆ ಬೆಳೆ ಹಾಳೆಯೊಳಗ ನಾವು ಒಂದು ಮಂತ್ರಶಕ್ತಿಯಿಂದ ಅಕ್ಷರಗಳು ಹೆಂಗ್ ಬರ್ತಾವ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಯಾರು ಒಬ್ರು ಬರ್ಬೋದು, ಯಾರು ಒಬ್ರು ಟ್ರೈ ಮಾಡ್ರಿ. ಬರ್ತ ನೋಡಿದ್ದಿಲ್ಲ ಬೆಳೆ ಹಾಳೆಗಳು ಕೂಡ ಅಕ್ಷರಗಳನ್ನ ಬರೀಲಾರ್ದನ್ನ ಬರೆಯೋರ್ಗ ಪ್ರೇ ಮಾಡಿದ ಕೂಡ ಏನ್ ಬರತ್ತಂದ್ರೆ ಅಕ್ಷರಗಳ ಕಾಣಕತ್ತಾವ. ಹಂಗಾರೆ ನಾವು ವಿತೌಟ್ ನಮಗೂ ಹಿಂಗಾದ್ರೆ ಚಲೋ ಬರೀಲಾರ್ದ ಎಕ್ಸಾಮ್ ಬರ್ದ ಎಕ್ಸಾಮ್ ರಿಸಲ್ಟ್ ಒಮ್ಮೆ 99% 99 ಆಗ್ಬೇಕಂದ್ರೆ ಸೊ ಯಾವುದು ಬರೋದಿಲ್ಲ. ವಿತೌಟ್ ಎಫರ್ಟ್ ನಥಿಂಗ್ ಕ್ಯಾನ್ ಪಾಸಿಬಲ್. ನೀವು ಎಫರ್ಟ್ ಮಾಡಬೇಕಾ, ಎಕ್ಸಾಮ್ ಬರೀಬೇಕಾ, ಏನೋ 1% ಲಕ್ ಅಂತಲ್ಲ ಅದರಲ್ಲೇ ಬರ್ತಿದ್ವಿ. ಅದಕ್ಕೆ ಒಂದು ಲಿಕ್ವಿಡ್ ತೊಗೊಂಬಂದಿನಿ, ಅದಕ್ಕೆ ಪರ್ಫ್ಯೂಮ್ ಟೈಪ್ ಅದ. ನೀವು ಹೆಂಗೆ ಹೇಳ್ತೀರ ಪರ್ಫ್ಯೂಮ್ ಅಲ್ಲದು, ಅದು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಲಿಕ್ವಿಡ್ ಇರ್ತದೆ. ಸೊ ಅದನ್ನ ಸೊಲ್ಯೂಷನ್ ಮಾಡ್ಕೊಂಡು ಅದು ಸ್ಪ್ರೇ ಮಾಡಿದ್ರೆ ಇಟ್ ಕ್ಯಾನ್ ಶೋ ಇನ್ ಅ ಪಿಂಕ್ ಕಲರ್. ಅದು ಪಿಂಕ್ ಕಲರ್ ತೋರಿಸ್ತದೆ. ಯೂನಿವರ್ಸಿಟಿ ಕೆವಿ ಒಳಗೆ ತಗೊಂಡು ಎಷ್ಟು ಮಾಡಿದ ನಾವೀಗ ಏನು ಮಾಡ್ತಾನಂದ್ರೆ ಬೋರಲ್ ಪಾಯಿಂಟ್ ಹುಡುಕ್ತಾನ. ಬೋರಲ್ ಪಾಯಿಂಟ್, ಆ ಬೋರಲ್ ಪಾಯಿಂಟ್ ಹುಡುಕ್ಬೇಕಾದ್ರೆ ಒಂದು ಮಷಿನ್ ತಗೋಣ. ಔಟ್ ಆಫ್ 100 ಒಳಗೆ ಎರಡೆಲ್ಲ ಮಿಸ್ ಆಗ್ತಾವ. ಔಟ್ ಆಫ್ 100 ಒಳಗೆ ಬೇರೆ ಬೇರೆ ಬಳ್ಳಾರಿ, ರಾಯಚೂರು, ಆ ಕಡೆ ಬಾಗಲಕೋಟೆ ಒಳಗೆ ವರ್ಕ್ ಮಾಡ್ತಾವ. ಸೊ ಔಟ್ ಆಫ್ 100 ಒಳಗೆ ಏನೋ 1 or 2 ಮಿಸ್ ಆಗ್ತಾವ. ಬಿಫೋರ್ ಮಷಿನ್ ಬರೋಕ್ಕಿಂತ ಮೊದಲ ಇದು ಯಾವಾಗ ಸ್ಟೇಟ್ ನಿಂದಿರ್ತದಲ್ಲ, ಯಾವಾಗ ಸ್ಟೇಟ್ ನಿಂದಿರ್ತದಲ್ಲ ಅವಾಗ ಏನು ಮಾಡ್ತಿದ್ರು, ಆ ಒಂದು ಪಾಯಿಂಟ್ ಒಳಗೆ ಬೋರ್ವೆಲ್ ಅನ್ನ ಅಥವಾ ಬೋರ್ನ ತೆಗಿತಿದ್ರು. ಸೊ ಈ ರೀತಿ ಮಾಡೋದು ಎಷ್ಟು ನಿಜ ಇರ್ಬೋದು, ಈ ರೀತಿ ಹುಡ್ಕೋದು. ಸೊ ಇಲ್ಲಿ ನೋಡಿ ನಾನು ಮಾಡ್ತೀನಿ. ಆದ್ದರಿಂದ ನೀವು ಮಾಡಿದ್ರು ಆಗ್ತದೆ. ಕಾರಣ ತೆಗಿನ್ಕೆದಾಗ ಏನಿರ್ತಾವ, ನೀರಿರ್ತಾವ. ಹಿಂಗೆ ಮಾಡಿದ ಫ್ಲಾಟ್ ಇರ್ತಾವ, ಹಿಂಗೆ ಮಾಡಿದ ಫ್ಲಾಟ್ ಇರ್ತಾವ. ಇಲ್ಲಿ ಯಾವಾಗ ಕೈಯಿಂದ ಸ್ವಲ್ಪ ಬೆಟ್ಟನ್ನ ಅವತ್ತು ಮೇಲ್ಗಡೆ ಪ್ರೆಸ್ ಮಾಡಿದಾಗ ನಿಧಾನವಾಗಿ ಅದೇನು ಮಾಡ್ತದ, ಆ ನೀರೆಲ್ಲ ಒಂದೇ ಕಡೆ ಬರ್ತಾವ. ಸೊ ಅವಾಗ ಇದೇನಾಗುತ್ತೆ, ಹೆಂಗೆ ಇರ್ಬೇಕು ಇಲ್ಲ. ಸೊ ಈಗ ಈಗೂ ಕೂಡ ಕೆಲವರು ಏನು ಹೋಗ್ತೀವಿ, ಇಲ್ಲಿ ಇಲ್ಲ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆಂಟ್ ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ.
ಗೈಸ್ ಇವಾಗ ನೋಡಿ ಹಳ್ಳಿಯಲ್ಲಿ ಬೀದಿ ನಾಟಕ ಮಾಡ್ತಾ ಇದ್ದಾರೆ. ಸೊ ಇವಾಗ ಬನ್ನಿ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋದ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು. ಸಾಲಿ ಕಲಿಬೇಕು ಉದ್ದಾರ ಆಗಬೇಕು, ಸಾಲಿ ಕಲಿಬೇಕು ಉದ್ದಾರ ಆಗಬೇಕು, ಸಾಲಿ ಕಲಿಬೇಕು ಉದ್ದಾರ ಆಗಬೇಕು. ಹಲೋ ವಿಷಯ ಏನಪ್ಪ ಸಾಲಿ ಬಿಡ್ರಪ್ಪ, ಸಾಲಿಗೆ ಸಾಲಿ ಕಲಿತು ಉದ್ದಾರ ಆಗ್ತೀನಿ. ಈಗ ಶಾಲೆ ಕಲಿತು ಯಾರು ಕರಾಗಲ್ಲ ಅಲ್ಲೇ ನಿಮ್ಮ ಮಗುಗೆ ಆರಾಮಿರುತ್ತೆ, ಅದಕ್ಕೆ ಹೋಗಿ ಮುನ್ನೂರು ರೂಪಾಯಿ ಬರ್ತೈತಿ. ಅವ ಮಾವಂದು ಯಾರಕ್ಕೆ ಕೊನೆ ಮಾಡ್ಕೊಂಡು ನೋಡಪ್ಪ. ಏ ಅವಳೆ ಬಾಗುಲ ನಮ್ಮ ಸರ್ ಬೇಕಾ ಒಮ್ಮೆ ಕೊಡೋಣ ಅಲ್ಲೇ ತೋರಿಸ್ಬೇಕೆ. ಮುನ್ನೂರು ರೂಪಾಯಿ ಬರ್ತೈತಿ. ಏ ಬೇಡ 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 ನಂಬರ್ ಬರ್ತೈತಿ ಬರ್ತೈತಿ. ಇಲ್ಲ ಇಲ್ಲ ನಾನು ಸಾಲಿ ಹೋಗೋಣ, ಇಲ್ಲ ನಾನು ಸಾಲಿ ಹೋಗೋಣ. ಹೋಗಪ್ಪ ನಾನಿದ್ರೆ ಮತ್ತು ಶಾಲೆ ಹೋಗ್ತೀಯಾ? ನಾನು ಸಾಲಿ ಹೋಗ್ತೀನಿ ಮತ್ತೆ ಇದು ಬಿಡಪ್ಪ. ಆಯ್ತು. ಅಪ್ಪಿ ಬಿಡಪ್ಪ. ಪಾಟಿ ಗಂಟಿಡಿ ಪಾಟಿ ಗಂಟಿಡಿ ಪಾಟಿ ಗಂಟಿಡಿ ಪಾಟಿ ಗಂಟಿಡಿ ಹಾ ಕಾರ್ಯಕ್ರಮ ಮುಗಿದು ಬಂದ್ರ 100 ರೂಪಾಯಿ ಬರ್ತಾವ. ಹೋಗ ಹೋಗ. ಪಾಟಿ ಗಂಟಿಡಿ ಪಾಟಿ ಗಂಟಿಡಿ ಪಾಟಿ ಗಂಟಿಡಿ ಪಾಟಿ ಗಂಟಿಡಿ ಯವ್ವ ಸಾಲಿ ಹೋಗ್ತೀನಿ ನಾ ಬೇಡ ನಾನು ಗೊಂಜಾಮಡ ಹೋಗ್ಬೇಕು ಹೋಗೋಣ. ಏ ಅಪ್ಪನ ಮಾತಿಗೆ ಕೇಳ್ತಿಲ್ಲ, ಶಾಲೆಗೆ ಹೋಗಿ ಏನ್ ಮಾಡ್ತೀವಿ, ಹೊಲಕ್ಕೆ ಹೋಗಿ ನಾವು ಮಾಡೋದಿಲ್ಲ, ನಾವು ಮಾಡೋದೇ ಇತ್ತು, ಹೋಗಿ ಶಾಲೆಗೆ ಹೋಗಿ ಕಲಿತು ದೊಡ್ಡವಾಗ ಏನ್ ಮಾಡ್ತೀನಿ, ಮಮ್ಮನ ಕಲ್ತಿಲ್ಲ ನಾನು ಕಲ್ತಿಲ್ಲ, ನೀ ಯಾರು ಕಲಿತು ದೊಡ್ಡ ಜೀವನದಾಗ. ಏ ಸಾಲಿ ಹೋಗಿ ಯಾರು ಕರೆಯಬೇ ನಾನು ತಂದೆ ಬಂದಿದ್ದ ಏನೋ ಬಂದಿಲ್ಲ ನಾನು ಹೋಗಿಲ್ಲ ಅಂತ ಯಾರೇ ಯಾಕೆ ಶಾಲೆಗೆ ಹೋಗಿ ದೊಡ್ಡಾಗೋದಿಲ್ಲ, ಫಸ್ಟ್ ಹೋಗಿ ಶಾಲೆಗೆ ಕಲಿಯೋ, ಒಂದು ಅಕ್ಷರ ಕಲಿತಿ, ನಿಮ್ಮ ಅಪ್ಪನ ಮಾತು ಕೇಳಿ ಮುಂದೆ ಮಾಡ್ತಾ ಇರ್ತದೆ ಜೀವನದಾಗ. ಅವನು ನನಗೆ ನಾ ಸಾಲಿ ಹೊಲಕ್ಕೆ ನೋಡ್ಕೋವ ಸಾಲಿ ಕಲಿತು ಇರ್ತಾರೆ 100 ರೂಪಾಯಿ ಬರ್ತದೆ, ನೀನು ಕ್ರಿಯೆ ಕೊಡ್ತಿಲ್ಲ ನಾ ಬೈಕ್ ಹೋಗಕ್ಕೆ ಬಂದೋಗಿಲ್ಲ ಆಗಲ್ಲ ಆಗಲ್ಲ ನಾ ಹೋಗವ. ಈಗ ಎಷ್ಟು ವಯಸ್ಸಿಗೆ ಮುಂದೆ ಕೊಡ್ತಾ ಕೊಡ್ಬೇಕು, ತಂದೆ ತಾಯಿ ಕೊಡ್ತಾ ಇದ್ದಾರೆ, ನನಗೆ ನಿನಗೆ ದುಡ್ಡಿಲ್ಲ, ತಂದೆ ತಾಯಿ ಮತ್ತೆ ನೀನು ಕೊಡ್ತೀನಿ ಮತ್ತೆ ಕೊಡ್ಬೇಕಾ. ನಾನು ಆಗಲ್ಲ ಆಗಲ್ಲ ಮಗನ ಸಾಲಿ ಏನು ಬಿಡಿಸಿ ಅಂತ ಇಲ್ಲಿ ಮತ್ತ 100 ರೂಪಾಯಿ ಮಗುಗೆ ಆರಾಮಿದ್ದಿಲ್ಲ ಅಂತ ಅದಕ್ಕೆ ಒಂದಿನ ಒಂದು ದಾಸನ ಇತ್ತಂತ ಮನೆ ಮುರಿದೆ ಕಳಿಸಿದ್ದೆ ಇವತ್ತು ಬಿಡಿಸಿ. ಅಲ್ಲ ಉಳ್ಮೆ ಸಲ ಕರೆ ಅದಾಯ್ತು ಕರೆ ಆತ ಮಗನ ಸಾಲಿ ಕಳಿಸಿಲ್ಲ, ನಮ್ದಂತ ಜೀವ ನಿಂದಂತ ಜೀವ ನಿಂಗಾತ ನೋಡ ತಂಬಾಕು ಬಾಯಿ ಹಿಡ್ಕೊಂಡು ತಲೆ ಹೊಡಿಲಿಲ್ಲ. ನನ್ನ ಮಗ ಹೋಗಿ ಸಾಲಿ ಹೋಗಿ ಏನಾಗಲ್ಲ ಕಳ್ಸಬೇಕು ಅವ್ನು ಬುದ್ಧಿವಾಗ ಹೇಳಿ. ನೀ ಸಾಯಿ ಬೇಡ, ಆಮೇಲೆ ಬರ್ತೇನೆ, ಎಲ್ಲರೂ ಅಷ್ಟೊಂದು ಕೇಳ ಫ್ರೆಂಡ್ ಅಲ್ಲ ಮಾಡ್ಕೊಡ, ನಾ ಹೋಗ್ತೇನೆ, ನನ್ನ ಸ್ವಲ್ಪ ಕೆಲಸ ಇದೆಯಾ. ಹೌದು ತಡಿ ತಲಪ ಬೇಕು ಅಂತ ಏನು ಹೇಳ್ಕೊಂಡು ಗೊತ್ತಾಗಲ್ಲ ನೋಡಿ ಇದಾ ಏ ಕಲಮ ಬಾ ಏನ ಫೋನ್ ಬಂತ ಅಂತ ಯಾಕೆ ಬರ್ಬಿಡ್ರ ಮರ ನಾನೇ ಹೋಗ್ತೀನಿ ಸರ್ ನೀವು ನೋಡಿ ನಾವು ಹೇಳ್ಬಿಡ್ರಿ ಏನು ರೂಪಾಯಿ ನನ್ನ ಆಸ್ತಿ ಸಂಪೂರ್ಣ ಆಸ್ತಿಯನ್ನು ಇವರಿಗೆ ಬರೆದುಕೊಡಲಾಗಿದೆ ಎಂದು ನಾನು ಸಂಪೂರ್ಣ ಒಪ್ಪಿಗೆಯನ್ನು ನೀಡುತ್ತೇನೆ. ನಿಮ್ಮ ಮಗ ಸಹಿ ಮಾಡ್ಯಾನಪ್ಪ ಅವತ್ತಿನ ಬಂದಿದ್ದಂತ ಯಾವ ಸಂಘನೂ ಇಲ್ಲ ಏನಿಲ್ಲ, ಅಷ್ಟು ಆಸ್ತಿನ ಅವ ಬರೆದುಕೊಟ್ಟಾನ ಬೇರೆದರಿಗೆ. ನೀನು ಅಷ್ಟು ಆಸ್ತಿನ ಏನೈತೆ ನೋಡ ನಿಮ್ದು ಹೊಲ ಮನಿ ಎಲ್ಲ ಅವ ಬರೆದುಕೊಟ್ಟಾನ ಬೇರೆದರಿಗೆ. ಅಕ್ಷರ ಟೈಮ್ 14 ವರ್ಷ ಮಕ್ಕಳು ಸಾಲಿ ಕಲಿಸ್ಬೇಕು, 18 ನರಗ ಗೊತ್ತೈತಿ, ಒಂದು ತಂಬಾಕಿ ಹೋಗ್ಬಿಟ್ಟು ಏನು ಮಾಡಿ ಏನು ಅಂತ ನಾನು ಏನ್ ಮಾಡಿಪ್ಪ, ನಾನೇ ಹೇಳ್ಬಿಟ್ಟು ಅಕ್ಕಿ ಹೇಳ್ಬಿಟ್ಟು ಆ ಕಲಿತು ಕಲೀಲಿ ಅಂದ್ರೆ ಅವನು ಕಲೀಲಿಲ್ಲ. ನೋಡಿ ಸರ್ ನನ್ನ ಮನೆ ಮಠ ಮಾತಾಡ್ಬಿಟ್ಟೆ ಎಲ್ಲ ಈಗ ಎಲ್ಲ ಹೋದ ಯಾರ ಹೆಸರು ಕತ್ತಿದ್ರ ಅವತ್ತು ಹೋಗಿ ಸಹಿ ಮಾಡಿದ್ದೆ ನಾನು ಅಷ್ಟಪ್ಪ. ಏನಾದ ಈಗ ನೋಡಿ ಚಿಂಟಿಸಿ ಹೋದ ಕಾಲಕ್ಕೆ ಗತಿಸಿ ಹೋದ ಕಾಲಕ್ಕೆ ಚಿಂಟಿಸಿ ಬಲವಿಲ್ಲ. ನೋಡಿ ಗೈಸ್ ನಾವು ಬೀದಿ ನಾಟಕ ಮಾಡ್ಕೊಂಡು ಪ್ರಚಾರ ಮಾಡ್ಕೊಂಡು ಬಂದೀವಿ. ಗೈಸ್ ನೋಡಿ ಇವಾಗ ಕಲ್ಚರ್ ಇವೆಂಟ್ಸಿಗೆಲ್ಲರೂ ರೆಡಿಯಾಗಿ ಬಂದಿದ್ದಾರೆ. ಸೊ ಬನ್ನಿ ಯಾವ್ಯಾವ ಥರ ಪ್ರೋಗ್ರಾಮ್ಸ್ನ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಅಪ್ಪ ಎಂದರೆ ಆಕಾಶದಂತೆ ಆವರಿಸುವ ನೆರಳು, ನಮ್ಮ ಬದುಕಿಗೆ ದಾರಿ ದೀಪವಾದ ಅಮೂಲ್ಯ ಬೆಳಕು. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಅದರಲ್ಲಿ ನಮ್ಮದು ಒಂದು ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಸರ್ಸು ಬಂದಿದ್ದಾರೆ. ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ನೀರಂತೆ. ಒಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಗೈಸ್ ನೋಡಿ ನಾವು 7 ದಿನದ ಕ್ಯಾಂಪನ್ನು ಮುಗಿಸಿಕೊಂಡು ನೆನಪಿಗಾಗಿ ಒಂದು ಫೋಟೋವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಗಾಯ್ಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.